ಬ್ರಹ್ಮಾಂಡದ ಅಂತಿಮ ಸತ್ಯ ಅನ್ನೋದು ಒಂಥರ ತಕ್ಷಣವೇ ಬಿಡುಗಡೆ ನೀಡುವ ಪ್ರಶಾಂತವಾದ ಬೆಳಕಲ್ಲ ಅಂದ್ರೆ ನೀವು ನಂಬ್ತೀರಾ? ಹೌದು, ಅದು ಕೇಳೋಕೆ ವಿಚಿತ್ರ ಅನ್ಸಿದ್ರೂ ವಾಸ್ತವ ಅದೇ. ಅಲ್ವಾ? ಅಂದ್ರೆ ಒಂದು ವೇಳೆ ಆ ಸತ್ಯದ ಸಂಪೂರ್ಣ ದರ್ಶನ ಒಮ್ಮೆಲೆ ಆಗ್ಬಿಟ್ರೆ ಅದು ಮಾನವನ ಮೆದುಳನ್ನೇ ನುಚ್ಚುನೂರು ಮಾಡಬಲ್ಲ ಒಂದು ಅಗಾಧವಾದ, ಭರಿಸಲಾಗದ ಒತ್ತಡ ಆಗಿದ್ರೆ ಹೇಗಿರುತ್ತೆ ಅಂತ ಒಮ್ಮೆ ಯೋಚಿಸಿ. ಖಂಡಿತ, ಇದೊಂದು ಬಹಳ ಗಹನವಾದ ಪ್ರಶ್ನೆ. ನಾವು ಸಾಮಾನ್ಯವಾಗಿ ಜ್ಞಾನವನ್ನು ಒಂದು ಸಾಧನೆ ಅಂತಲೇ ಪರಿಗಣಿಸ್ತೇವಲ್ವಾ? ನಿಜ. ಕತ್ತಲೆಯಿಂದ ಬೆಳಕಿನೆಡೆಗಿನ ಪಯಣ ಅಂತ ಕಾವ್ಯಾತ್ಮಕವಾಗಿ ವರ್ಣನಿಸ್ತೇವೆ ಕೂಡ. ಆದರೆ ಭೌತಿಕ ಪ್ರಪಂಚದ ಮಿತಿಗಳನ್ನು ಮೀರಿ ಅನಂತ ಜ್ಞಾನ ಮತ್ತು ಪರಮಸತ್ಯದ ವಲಯಕ್ಕೆ ಪ್ರವೇಶಿಸಿದಾಗ ಈ ಸಮೀಕರಣ ಸಂಪೂರ್ಣವಾಗಿ ಬದಲಾಗುತ್ತೆ. ನಿಖರವಾಗಿ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇಂದಿನ ನಮ್ಮ ಚರ್ಚೆಯ ಕೇಂದ್ರಬಿಂದು ಇದೇ ತಾತ್ವಿಕ ಗೊಂದಲ. ನಾವಿಂದು ಯೋಮನ್ನ ಬರದ 16ನೇ ಅಧ್ಯಾಯದ 12ರಿಂದ 15ನೇ ವಚನಗಳು ಮತ್ತು ಆ ಸತ್ಯದ ಆತ್ಮ ಮತ್ತು ದೇವರ ಅನಂತ ಮನಸ್ಸು ಅನ್ನೋ ಗಹನವಾದ ವ್ಯಾಖ್ಯಾನವನ್ನು ವಿಶ್ಲೇಷಿಸ್ತಾ ಇದ್ದೇವೆ. ಈ ಪಠ್ಯದಲ್ಲಿ ಯೇಸು ತನ್ನ ಶಿಷ್ಯರಿಗೆ ಹೇಳುವ ಒಂದು ನಿರ್ದಿಷ್ಟ ವಾಕ್ಯ ಇಡೀ ಜ್ಞಾನಮೀಮಾಂಸೆಯನ್ನೇ ಪ್ರಶ್ನಿಸುವಂತಿದೆ. ಹೌದು. ಆ ವಾಕ್ಯ ಏನಂದ್ರೆ, ನಾನು ನಿಮಗೆ ಹೇಳಬೇಕಾದುದು ಇನ್ನೂ ಎಷ್ಟೋ ಇದೆ, ಆದರೆ ಸದ್ಯಕ್ಕೆ ಅವು ನಿಮ್ಗೆ ಹೊರೆಲಾಗದ ಹೊರೆಯಾಗಬಾರದು. ನೋಡಿ, ಜಗತ್ತಿನ ಅತ್ಯುನ್ನತ ಮಾರ್ಗದರ್ಶಕನೊಬ್ಬ ತನ್ನ ಬಳಿ ಇಡೀ ಬ್ರಹ್ಮಾಂಡದ ರಹಸ್ಯಗಳಿದ್ರೂ ಅದನ್ನ ತಡೆಹಿಡಿಯುತ್ತಾನೆ ಅಂದ್ರೆ ಭಾರಿ ಕುತೂಹಲ ಕೆರಳಿಸುತ್ತೆ. ಅಂದ್ರೆ ಅದನ್ನ ಗ್ರಹಿಸುವ ಸಾಮರ್ಥ್ಯ ಮಾನವನಿಗಿಲ್ಲ ಅಂತಲೇ ಆ ಸತ್ಯವನ್ನು ತಡೆಹಿಡಿಯುವ ಈ ಪ್ರಕ್ರಿಯೆ ಒಂಥರ ವಿಚಿತ್ರ ಅಲ್ವಾ? ಮೇಲ್ನೋಟಕ್ಕೆ ಇದೊಂದು ರೀತಿಯ ರಹಸ್ಯವನ್ನು ಮುಚ್ಚಿಡುವ ತಂತ್ರದಂತೆ ಕಾಣುತ್ತೆ. ಆದರೆ ಇದರ ಹಿಂದಿರುವ ಅಸ್ತಿತ್ವಶಾಸ್ತ್ರದ ಅಂದ್ರೆ ಆಂಟೊಲಾಜಿಕಲ್ ವಾಸ್ತವವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಅಂದ್ರೆ ಇಲ್ಲಿ ಜ್ಞಾನವನ್ನು ನಿರಾಕರಿಸುವ ಉದ್ದೇಶ ಇಲ್ವಾ? ಖಂಡಿತ ಇಲ್ಲ. ಬದಲಾಗಿ ಸತ್ಯವನ್ನು ಸ್ವೀಕರಿಸುವ ಮಾನವನ ಅರಿವಿನ ವಾಸ್ತುಶಿಲ್ಪ, ಕಾಗ್ನಿಟಿವ್ ಆರ್ಕಿಟೆಕ್ಚರ್ ಅಂತೀವಿ ಅಲ್ವಾ, ಅದು. ಹೌದು. ಆ ಅರಿವಿನ ವಾಸ್ತುಶಿಲ್ಪ ಮತ್ತು ಅನಂತ ಸತ್ಯದ ಸ್ವರೂಪದ ನಡುವಿನ ಅಂತರವನ್ನು ಇದು ಸ್ಪಷ್ಟಪಡಿಸುತ್ತೆ ಅಷ್ಟೇ. ನನಗೇ ಅರ್ಥ ಆಗ್ತಾ ಇದೆ. ಮಾನವನ ಮೆದುಳು ವಿಷಯಗಳನ್ನು ಕಾಲಾನುಕ್ರಮದಲ್ಲಿ ವಿಭಾಗಗಳಾಗಿ ವಿಂಗಡಿಸಿ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಮಾತ್ರ ಅರ್ಥ ಮಾಡಿಕೊಳ್ಳುವಂತೆ ವಿನ್ಯಾಸಗೊಂಡಿದೆ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಆದರೆ ದೇವರ ಜ್ಞಾನ ಅಥವಾ ಅನಂತ ಸತ್ಯ ಅನ್ನೋದು ಕಾಲ ಮತ್ತು ದೇಶದ ಮಿತಿಗಳಿಲ್ಲದ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರುವ ಒಂದು ಅಗಾಧ ವಾಸ್ತವ. ಓಹೋ, ಆ ಅನಂತ ವಾಸ್ತವವನ್ನು ಸೀಮಿತವಾದ ಮಾನವನ ಮೆದುಳಿನೊಳಗೆ ಏಕಾಏಕಿ ತುರುಕಲು ಪ್ರಯತ್ನಿಸಿದ್ರೆ ಅದು ಜ್ಞಾನದ ವರ್ಗಾವಣೆ ಆಗುವುದಿಲ್ಲ. ಬದಲಾಗಿ ಅದು ಅರಿವಿನ ವಿನಾಶಕ್ಕೆ ಕಾರಣವಾಗುತ್ತೆ. ಇದು ನನ್ಗೆ ಜೈವಿಕ ಪ್ರಪಂಚದಲ್ಲಿ ಕಾಣುವ ಒಂದು ಪ್ರಕ್ರಿಯೆಯನ್ನು ನೆನಪಿಸ್ತಾ ಇದೆ. ಯಾವ ಪ್ರಕ್ರಿಯೆ ಬಗ್ಗೆ ಹೇಳ್ತಾ ಇದ್ದೀರಾ? ಅಂದ್ರೆ ಈ ಸಮುದ್ರದ ತಳದಲ್ಲಿ, ಉದಾಹರಣೆಗೆ ಮರಿಯಾನ ಟ್ರೆಂಚ್ನಂತಹ ಅತಿ ಕತ್ತಲಿನ ಮತ್ತು ಅಗಾಧವಾದ ನೀರಿನ ಒತ್ತಡವಿರುವ ಜಾಗದಲ್ಲಿ ಬದುಕುವ ಜೀವಿಗಳಿರ್ತಾವೆ ಅಲ್ವಾ? ಹೌದು ಹೌದು. ಆ ಜೀವಿಗಳು ಆ ನಿರ್ದಿಷ್ಟ ಅಗಾಧ ಒತ್ತಡಕ್ಕೆ ಹೊಂದಿಕೊಂಡಿರ್ತಾವೆ. ಈಗ ಆ ಜೀವಿಯನ್ನು ಹಿಡಿದು ಅದಕ್ಕೆ ವಿಶಾಲವಾದ ಪ್ರಪಂಚವನ್ನು, ಸೂರ್ಯನ ಪ್ರಖರ ಬೆಳಕನ್ನು ತೋರಿಸ್ತೇನೆ ಅಂತ ಏಕಾಏಕಿ ಸಮುದ್ರದ ಮೇಲ್ಮೈಗೆ ಎಳೆದು ತಂದ್ರೆ ಏನಾಗುತ್ತೆ? ಒತ್ತಡದ ಹಠಾತ್ ಬದಲಾವಣೆಯಿಂದ ಆ ಜೀವಿಯ ದೇಹವೇ ಸ್ಫೋಟಗೊಳ್ಳುತ್ತೆ. ನಿಖರವಾಗಿ. ಸತ್ಯದ ಅರಿವು ಕೂಡ ಇದೇ ರೀತಿಯ ಕೆಲಸ ಮಾಡುತ್ತೆ ಅಂತ ಈ ವ್ಯಾಖ್ಯಾನ ಹೇಳ್ತಾ ಇದೆ. ನಿಮ್ಮ ಈ ಹೋಲಿಕೆ ಈ ಪಠ್ಯದ ತಿರುಳನ್ನು ಬಹಳ ಅದ್ಭುತವಾಗಿ ಹಿಡಿದಿಡುತ್ತೆ. ಅಂದ್ರೆ ನಾವು ಕಾಲ ಮತ್ತು ಭೌತಿಕ ಮಿತಿಗಳೆಂಬ ಒಂದು ನಿರ್ದಿಷ್ಟ ಒತ್ತಡದಲ್ಲಿ ಬದುಕ್ತಿರುವ ಜೀವಿಗಳು. ಸಂಪೂರ್ಣ ಅನಂತ ಸತ್ಯದ ಏಕಾಏಕಿ ದರ್ಶನವು ನಮ್ಮ ಅಸ್ತಿತ್ವವನ್ನೇ ಛಿದ್ರಗೊಳಿಸುವ ಒಂದು ಅಗಾಧವಾದ ತೀವ್ರತೆಯನ್ನ ಹೊಂದಿದೆ ಅಂತಾಯಿತು. ಖಂಡಿತ. ಸದ್ಯಕ್ಕೆ ನಿಮಗೆ ಹೊರಲಾಗದು ಅನ್ನೋ ಪದ ಬಳಕೆಯಲ್ಲಿರುವ ಆ ಹೊರೆ ಅಥವಾ ಭಾರ ಅನ್ನೋ ಅರ್ಥವನ್ನ ಈ ಹಿನ್ನೆಲೆಯಲ್ಲೇ ನೋಡಬೇಕು. ಸತ್ಯವೂ ಬೆಳಕೇ ಹೌದು. ಆದ್ರೆ ಆ ಬೆಳಕು 1000 ಸೂರ್ಯರಷ್ಟು ಪ್ರಖರವಾಗಿದ್ರೆ ಅದು ದೃಷ್ಟಿಯನ್ನ ಕಸ್ದುಕೊಳ್ಳುತ್ತೆ ಅಲ್ವಾ? ನಿಜ. ಇಲ್ಲಿರುವ ಕರುಣೆ ಏನಂದ್ರೆ ಆ ಜೀವಿಯನ್ನು ಮೇಲ್ಮೈಗೆ ತರುವ ಮುನ್ನ ಅದರ ದೇಹವನ್ನ ಹೊಸ ಒತ್ತಡಕ್ಕೆ ನಿಧಾನವಾಗಿ ಹೊಂದಿಕೊಳ್ಳುವಂತೆ ಮಾಡೋದು. ಹೌದು, ಆ ಡಿಕಂಪ್ರೆಷನ್ ಪ್ರಕ್ರಿಯೆ. ಮೂಲ ಪಠ್ಯವು ನಮ್ಮ ಈ ಅರಿವಿನ ಮಿತಿಯನ್ನು ಒಂದು ಶಾಪವಾಗಿ ಅಥವಾ ನಿರಂತರ ಅಸಹಾಯಕತೆಯ ಸಂಕೇತವಾಗಿ ನೋಡ್ತಾ ಇಲ್ಲ. ಬದಲಾಗಿ ಮಾನವನ ಮಿತಿಗಳನ್ನು ವಾಸ್ತವಿಕವಾಗಿ ಒಪ್ಪಿಕೊಳ್ಳುವ ಮೂಲಕ ಮುಂದಿನ ದಿನಗಳಲ್ಲಿ ಆ ಜ್ಞಾನವನ್ನು ಹಂತ ಹಂತವಾಗಿ ಗ್ರಹಿಸುವ ಕಾಲ ಬರುತ್ತೆ ಅನ್ನೋ ಭರವಸೆಯನ್ನು ನೀಡುತ್ತೆ. ಸರಿಯಾಗಿ ಹೇಳಿದ್ರಿ. ಇದು ಜ್ಞಾನದ ನಿರಾಕರಣೆಯಲ್ಲ, ಬದಲಾಗಿ ಜ್ಞಾನವನ್ನು
ಸುರಕ್ಷಿತವಾಗಿ ಅರಗಿಸಿಕೊಳ್ಳುವ ಒಂದು ವ್ಯವಸ್ಥಿತ ಪ್ರಕ್ರಿಯೆಯ ಮುನ್ನುಡಿ. ಆದ್ರೆ ಈ ಹಂತದಲ್ಲಿ ನನಗೊಂದು ಬಲವಾದ ತಾತ್ವಿಕ ಪ್ರಶ್ನೆ ಎದುರಾಗುತ್ತೆ. ಕೇಳಿ ಅದೇನು ಅಂತ. ಇಂದಿನ ಆಧುನಿಕ ಯುಗದಲ್ಲಿ ನಾವು ಮಾಹಿತಿಯ ಸಂಗ್ರಹಣೆಯನ್ನೇ ಅಂತಿಮ ಗುರಿಯಂತ ನಂಬಿದ್ದೇವೆ ಅಲ್ವಾ? ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಮೂಲಕ ಜಗತ್ತಿನ ಯಾವುದೇ ಪ್ರಶ್ನೆಗೆ ತಕ್ಷಣದ ಉತ್ತರ ಕಂಡುಕೊಳ್ಳುವ ಧಾವಂತದಲ್ಲಿದ್ದೇವೆ. ಹೌದು, ಟೆಕ್ನಾಲಜಿ ನಮ್ಮನ್ನ ಆ ಹಂತಕ್ಕೆ ತಲುಪಿಸಿದೆ. ಹೀಗಿರುವಾಗ ಮಾನವನಿಗೆ ಮಿತಿಗಳಿವೆ, ನಮಗೆಲ್ಲವೂ ಏಕಾಏಕಿ ತಿಳಿಯಲು ಸಾಧ್ಯವಿಲ್ಲ ಅನ್ನೋ ಈ ಪಠ್ಯದ ನಿಲುವನ್ನು ಒಪ್ಪಿಕೊಳ್ಳುವುದು ಒಂದು ರೀತಿಯ ಬೌದ್ಧಿಕ ಶರಣಾಗತಿ ಎನಿಸದೇವುದಿಲ್ವೇ? ಇದು ಬಹಳ ಸಹಜವಾದ ಅನುಮಾನ. ಆದ್ರೆ ನಾವು ಇಲ್ಲಿ ಮಾಹಿತಿಯ ಕ್ರೋಢೀಕರಣ ಅಂದ್ರೆ ಇನ್ಫಾರ್ಮೇಷನ್ ಅಕ್ಯುಮುಲೇಷನ್. ಹೌದು, ಮಾಹಿತಿಯ ಕ್ರೋಢೀಕರಣ ಮತ್ತು ಅನಂತ ವಾಸ್ತವದ ಗ್ರಹಿಕೆ ಅಂದ್ರೆ ಆಂಟೋಲಾಜಿಕಲ್ ಕಾಂಪ್ರಿಹೆನ್ಷನ್, ಇವೆರಡರ ನಡುವಿನ ವ್ಯತ್ಯಾಸವನ್ನು ನಾವು ಮೊದಲು ಸ್ಪಷ್ಟಪಡಿಸಿಕೊಳ್ಬೇಕು. ಅಂದ್ರೆ ಮಷೀನ್ಗಳು ಸಂಗ್ರಹಿಸುವ ಡೇಟಾ ಬೇರೆ, ನೈಜ ಸತ್ಯನೇ ಬೇರೆ ಅಂತೀರಾ? ಖಂಡಿತ. ನಾವು ಯಂತ್ರಗಳ ಮೂಲಕ ಎಷ್ಟೇ ಡೇಟಾವನ್ನು ಸಂಗ್ರಹಿಸಿದ್ರೂ ಅದು ಕೇವಲ ಸೀಮಿತವಾದ ಭೌತಿಕ ಪ್ರಪಂಚದ ಮಾಹಿತಿಯಾಗಿರುತ್ತೆ. ಅದು ಸೃಷ್ಟಿಯ ಮೂಲಭೂತ ಮತ್ತು ಅನಂತ ಸತ್ಯವಾಗಿರೋದಿಲ್ಲ. ನಿಜ. ಆಧುನಿಕ ಯುಗದ ಬೌದ್ಧಿಕ ಅಹಂಕಾರವು ನಾವು ಎಲ್ಲವನ್ನೂ ಅಳೆಯಬಲ್ಲೆವು ಅನ್ನೋ ಭ್ರಮೆಯನ್ನು ಸೃಷ್ಟಿಸಿದೆ ಅಷ್ಟೇ. ಅಂದ್ರೆ ಈ ವ್ಯಾಖ್ಯಾನವು ನಮ್ಮ ಗಮನವನ್ನು ಬೇರೊಂದು ದಿಕ್ಕಿನತ್ತ ಸೆಳೆಯುತ್ತೆ. ಹೌದು. ಅನಂತತೆಯ ಮುಂದೆ ನಾವು ನನಗೆ ತಿಳಿದಿಲ್ಲ ಅಂತ ಒಪ್ಪಿಕೊಳ್ಳುವುದು ಬೌದ್ಧಿಕ ಶರಣಾಗತಿಯಲ್ಲ. ಮತ್ತೇನದು? ಅದೊಂದು ಅನಿವಾರ್ಯವಾದ ರಚನಾತ್ಮಕ ಸತ್ಯ, ಸ್ಟ್ರಕ್ಚರಲ್ ರಿಯಾಲಿಟಿ. ನಮ್ಮ ಮಿತಿಗಳನ್ನು ನಾವು ಅರಿತಾಗ ಮಾತ್ರ ನಾವು ಗ್ರಹಿಸಬೇಕಾದ ಅನಂತ ಜಗತ್ತು ಇನ್ನೂ ಎಷ್ಟಿದೆ ಅನ್ನೋ ನೈಜ ಚಿತ್ರಣ ಸಿಗುತ್ತೆ. ಅರ್ಥ ಆಯ್ತು. ಈ ಅರಿವು ನಮ್ಮ ಬೌದ್ಧಿಕ ಅಹಂಕಾರವನ್ನು ಅಳಿಸಿಹಾಕಿ ಅಲ್ಲಿ ವಿನಯವನ್ನು ಸ್ಥಾಪಿಸುತ್ತೆ ಅಲ್ವಾ? ನಿಖರವಾಗಿ. ಈ ವಿನಯವು ಕೇವಲ ಒಂದು ನೈತಿಕ ಗುಣವಲ್ಲ, ಜ್ಞಾನವನ್ನು ಪಡೆಯಲು ಬೇಕಾದ ಅತ್ಯಗತ್ಯವಾದ ಅರಿವಿನ ಸಾಧನ. ಅಂದರೆ ಈ ವಿನಯವನ್ನು ನಾವು ನಮ್ಮನ್ನೇ ನಾವು ಕೀಳಾಗಿ ಕಾಣುವ ಪ್ರಕ್ರಿಯೆ ಅಂತ ಭಾವಿಸಬಾರದು. ಖಂಡಿತ ಇಲ್ಲ. ಬದಲಾಗಿ ಅದು ಜ್ಞಾನದ ಬಾಗಿಲನ್ನು ತೆರೆಯುವ ಒಂದು ತಾಂತ್ರಿಕ ಕೀಲಿಕೈ ಇದ್ದಂತೆ. ಅದ್ಭುತವಾದ ಮಾತು. ಅನಂತ ಬುದ್ಧಿವಂತಿಕೆಯ ಮುಂದೆ ಮಾನವನ ಮನಸ್ಸು ಅತ್ಯಲ್ಪ ಎಂಬ ಸತ್ಯವನ್ನು ಅರ್ಥಮಾಡಿಕೊಂಡಾಗ ಸಹಜವಾಗಿಯೇ ಒಂದು ಪವಿತ್ರ ವಿಸ್ಮಯ ಮೂಡುತ್ತೆ. ಮತ್ತು ಈ ವಿಸ್ಮಯದ ಸ್ಥಿತಿಯಲ್ಲೇ ಹೊಸ ಸತ್ಯಗಳು ನಮ್ಮೊಳಗೆ ಪ್ರವೇಶಿಸಲು ಸಾಧ್ಯವಾಗೋದು. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ ನೋಡಿ. ನಾವು ನಮ್ಮ ಮಿತಿಗಳನ್ನು ಒಪ್ಪಿಕೊಂಡು ಕಲಿಯಲು ಸಿದ್ಧರಾದ್ರೂ ಆ ಅನಂತ ಸತ್ಯವನ್ನು ತಲುಪುವುದು ಹೇಗೆ? ಯಾಕೆಂದ್ರೆ ನಮ್ಮ ಸ್ವಂತ ಬಲದಿಂದ ಆ ಅಗಾಧವಾದ ಒತ್ತಡವನ್ನು, ಆ ಅನಂತತೆಯನ್ನು ನಿಭಾಯಿಸಲು ಸಾಧ್ಯವಿಲ್ಲ ಅಂತ ಈಗಾಗ್ಲೇ ಸಾಬೀತಾಗಿದೆ ಅಲ್ವಾ? ಹೌದು, ಅದು ನಿಜ. ಹಾಗಾಗಿ ನಮ್ಮ ಮತ್ತು ಆ ಸತ್ಯದ ನಡುವಿನ ಕಂದಕವನ್ನು ಬೆಸೆಯಲು ಒಂದು ಸೇತುವೆಯ ಅಗತ್ಯವಿದೆ. ಪಠ್ಯದಲ್ಲಿ ಪ್ರಸ್ತಾಪವಾಗಿರುವ ಸತ್ಯದ ಆತ್ಮ ನಿರ್ವಹಿಸುವ ಪಾತ್ರ ಇದೇ ಸೇತುವೆಯದ್ದೇ. ನಿರ್ವಿವಾದವಾಗಿ ಮಾನವನ ಸೀಮಿತ ಗ್ರಹಿಕೆ ಮತ್ತು ದೇವರ ಅನಂತ ಸತ್ಯದ ನಡುವಿನ ಆ ಅಗಾಧವಾದ ಕಂದಕವನ್ನು ಮುಚ್ಚಲು ಬರುವ ಮಾರ್ಗದರ್ಶಕನೇ ಈ ಸತ್ಯದ ಆತ್ಮ. ಯೇಸುವಿನ ಮಾತಿನಲ್ಲಿ ಸತ್ಯಸ್ವರೂಪಿಯಾದ ಪವಿತ್ರಾತ್ಮ ಬಂದ ಮೇಲೆ ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದೊಯ್ಯುವರು ಅನ್ನೋ ಉಲ್ಲೇಖವಿದೆ ಅಲ್ವಾ? ಅದು ಹೌದು. ಇಲ್ಲಿ ಕರೆದೊಯ್ಯುವರು ಅಥವಾ ಮಾರ್ಗದರ್ಶನ ಮಾಡುವರು ಎಂಬ ಕ್ರಿಯಾಪದದ ಹಿಂದಿರುವ ತರ್ಕವನ್ನು ನಾವು ಬಿಡಿಸಿ ನೋಡಬೇಕು. ಇದೊಂದು ದಿಢೀರ್ ಜ್ಞಾನೋದಯದ ಪ್ರಕ್ರಿಯೆಯಲ್ಲ. ಅಂದ್ರೆ ಮತ್ತೆ ಅದೇ ಸಮುದ್ರದ ಆಳದ ಜೀವಿಯ ರೂಪಕ? ಖಂಡಿತ. ಆ ಜೀವಿಯನ್ನು ಸಮುದ್ರದ ಮೇಲ್ಮೇಗೆ ತರಲು ಬೇಕಾದ ಡಿಕಂಪ್ರೆಷನ್ ಪ್ರಕ್ರಿಯೆ ಇದು. ಅಂದ್ರೆ ನಿಧಾನವಾಗಿ ಒತ್ತಡವನ್ನು ಕಡಿಮೆ ಮಾಡುತ್ತಾ ಹೊಸ ವಾತಾವರಣಕ್ಕೆ ಒಗ್ಗಿಸುವ ನಿರಂತರ ಪ್ರಕ್ರಿಯೆ. ನಿಖರವಾಗಿ. ಈ ಸತ್ಯದ ಆತ್ಮವು ಮಾನವನ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸಾಮರ್ಥ್ಯಕ್ಕೆ ತಕ್ಕಂತೆ ಕಾಲಕಾಲಕ್ಕೆ ನಿಧಾನವಾಗಿ ಸತ್ಯದ ಒಂದೊಂದು ಮಗ್ಗಲನ್ನು ಅನಾವರಣಗೊಳಿಸುತ್ತಾ ಸಾಗುತ್ತೆ. ಓಹೋ, ಈ ನಿರಂತರ ಪ್ರಕ್ರಿಯೆಯ ಕಲ್ಪನೆ ಸ್ವರ್ಗ ಮತ್ತು ಶಾಶ್ವತತೆಯ ಬಗ್ಗೆ ಇರುವ ನಮ್ಮ ಸಾಂಪ್ರದಾಯಿಕ ನಂಬಿಕೆಗಳನ್ನೇ ಬುಡಮೇಲ್ ಮಾಡುತ್ತಲ್ವಾ? ಹೇಗೆ ಅಂತೀರಾ? ಅಂದ್ರೆ ಸಾಮಾನ್ಯವಾಗಿ ಶಾಶ್ವತ ಜೀವನ ಅಥವಾ ಅನಂತತೆ ಅಂದ್ರೆ ಎಲ್ಲವೂ ಪರಿಪೂರ್ಣವಾಗಿರುವ, ಯಾವ ಪ್ರಶ್ನೆಗಳೂ ಇರದ ಮತ್ತು ಕಲಿಯಲು ಇನ್ನೇನೂ ಉಳಿಯದ ಒಂದು ಅಂತಿಮ ನಿಲ್ದಾಣ ಅಂತ ನಂಬಲಾಗಿದೆ. ಹೌದು, ಬಹಳ ಜನ ಹಾಗೆ ಅಂದ್ಕೊಂಡಿದ್ದಾರೆ. ಆದರೆ ಈ ವ್ಯಾಖ್ಯಾನವು ಆ ಕಲ್ಪನೆಯನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತೆ. ಸತ್ಯದ ಮಾರ್ಗದರ್ಶನವು ಈ ಜೀವನದಲ್ಲಿ ಮಾತ್ರವಲ್ಲ, ಅನಂತತೆಯವರೆಗೂ ಮುಂದುವರಿಯುವ ಪ್ರಕ್ರಿಯೆ ಅಂತ ಇದು ವಾದಿಸುತ್ತೆ. ನಿಜ.
ಇದರರ್ಥ ಸ್ವರ್ಗವೆಂಬುದು ಒಂದು ಜಡಾವಸ್ಥೆಯಲ್ಲ, ಬದಲಾಗಿ ಅದೊಂದು ನಿರಂತರವಾಗಿ ವಿಸ್ತರಿಸುತ್ತಿರುವ ಜ್ಞಾನದ ದಿಗಂತ. ವಾವ್! ಅನಂತವಾದದ್ದನ್ನು ಸೀಮಿತವಾದ ಮನಸ್ಸು ಸಂಪೂರ್ಣವಾಗಿ ಅರಿತುಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲವಾದ್ರಿಂದ ಈ ಕಲಿಯುವ ಪ್ರಕ್ರಿಯೆಗೆ ಕೊನೆಯೇ ಇಲ್ಲ. ಇದೇ ಈ ಸಂಪೂರ್ಣ ಪಠ್ಯದ ಅತ್ಯಂತ ರೋಮಾಂಚಕಾರಿಯಾದ ತಾತ್ವಿಕ ತಿರುವು. ಹೌದು, ಒಂಥರ ಲೈಫ್ ಲಾಂಗ್ ಮಾಸ್ಟರ್ ಕ್ಲಾಸ್ ಇದ್ದ ಹಾಗೆ. ಹೌದು. ಗಣಿತಶಾಸ್ತ್ರದಲ್ಲಿ ಅಸಿಂಪ್ಟೋಟ್ ಅನ್ನೋ ಒಂದು ಕಲ್ಪನೆ ಇದೆ ಗೊತ್ತಾ? ಅಸಿಂಪ್ಟೋಟ್ ಅಂದ್ರೆ ಒಂದು ರೇಖೆಯು ಇನ್ನೊಂದು ರೇಖೆಯತ್ತ ನಿರಂತರವಾಗಿ ಸಾಗುತ್ತಲೇ ಇರುತ್ತೆ, ಅದರ ನಡುವಿನ ಅಂತರ ಕಡಿಮೆ ಆಗುತ್ತಲೇ ಹೋಗುತ್ತೆ. ಆದರೆ ಅನಂತತೆಯವರೆಗೂ ಆ ಎರಡು ರೇಖೆಗಳು ಒಂದಕ್ಕೊಂದು ಸ್ಪರ್ಶಿಸುವುದಿಲ್ಲ. ಅರೆ ವಾ! ಮಾನವನ ಜ್ಞಾನ ಮತ್ತು ದೇವರ ಅನಂತ ಸತ್ಯದ ನಡುವಿನ ಸಂಬಂಧವು ಇದೇ ಅಸಿಂಪ್ಟೋಟ್ ರೇಖೆಯಂತೆ ಇದೆಯಲ್ವಾ? ಹೌದು. ದೇವರು ಅನಂತನಾಗಿರುವುದರಿಂದ ಆತನ ರಹಸ್ಯಗಳನ್ನು ಅರಿಯುವ ಪ್ರಕ್ರಿಯೆ ಎಂದಿಗೂ ಮುಗಿಯುವುದಿಲ್ಲ. ಅಂದ್ರೆ ವ್ಯಾಖ್ಯಾನಕಾರರು ಹೇಳುವಂತೆ ದೇವರು ಅನಾವರಣಗೊಳಿಸುವ ಎಲ್ಲವನ್ನೂ ನಮ್ಮ ತಿಳುವಳಿಕೆಯಲ್ಲಿ ಆಳವಾಗಿಸಿಕೊಳ್ಳುವುದರಲ್ಲೇ ಅನಂತತೆಯೂ ಕಳೆಯಲ್ಪಡುತ್ತದೆ. ನಿಖರವಾಗಿ. ಈ ನಿರಂತರ ಶೋಧನೆಯೇ ಪ್ರತಿಕ್ಷಣವೂ ಹೊಸ ದರ್ಶನವನ್ನು ಪಡೆಯುವುದೇ ನಿಜವಾದ ಆನಂದ. ಮತ್ತು ಅದೇ ನೈಜ ಸ್ವರ್ಗದ ಅನುಭವ. ಖಂಡಿತ. ಅಂದಾಗೆ ಜ್ಞಾನದ ಹರಿವಿನ ಕುರಿತಾಗಿ ಇಲ್ಲಿ ಇನ್ನೊಂದು ಅತ್ಯಂತ ಸೂಕ್ಷ್ಮವಾದ ತಾಂತ್ರಿಕ ವಿಚಾರವನ್ನ ಪಠ್ಯ ಪ್ರಸ್ತಾಪಿಸುತ್ತೆ. ಅದೇನು? ಆ ಸತ್ಯದ ಆತ್ಮವು ತನ್ನಷ್ಟಕ್ಕೆ ತಾನೇ ಏನನ್ನು ಬೋಧಿಸುವುದಿಲ್ಲವಂತೆ. ಓ ಹೌದು, ತಾವು ಕೇಳಿದದನ್ನು ಕುರಿತೇ ಮಾತನಾಡುವರು. ಪಿತನಿಗೆ ಇರುವುದೆಲ್ಲವೂ ನನ್ನದೇ, ನಾನು ಹೇಳಿದವುಗಳಿಂದಲೇ ಆಯ್ದು ನಿಮಗೆ ತಿಳಿಯಪಡಿಸುವರು ಅನ್ನೋ ಸಾಲುಗಳಿವೆ ಅಲ್ವಾ? ಹೌದು. ಒಂದು ಕಡೆ ನಿರಂತರವಾಗಿ ಹೊಸ ಸತ್ಯಗಳನ್ನು ಅನಾವರಣಗೊಳಿಸುವ ಭರವಸೆ ನೀಡಲಾಗುತ್ತಿದೆ, ಮತ್ತೊಂದು ಕಡೆ ಈ ಸತ್ಯದ ಆತ್ಮವು ತನ್ನದೇ ಆದ ಹೊಸ ಸಿದ್ಧಾಂತಗಳನ್ನು ಸೃಷ್ಟಿಸುವುದಿಲ್ಲ ಅಂತ ಸ್ಪಷ್ಟಪಡಿಸಲಾಗುತ್ತಿದೆ. ನಿಜ. ಈ ವಿರೋಧಾಭಾಸವನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಅಂತ ಯೋಚಿಸಿದ್ದೀರಾ? ಅನಂತ ಜ್ಞಾನವು ಹೇಗೆ ಕಲುಷಿತಗೊಳ್ಳದೆ ತನ್ನ ಮೂಲ ಸ್ವರೂಪವನ್ನು ಉಳಿಸಿಕೊಂಡೇ ಮಾನವನಿಗೆ ವರ್ಗಾವಣೆಯಾಗುತ್ತೆ ಅನ್ನೋದರ ಕಾರ್ಯವಿಧಾನ ಇದು ಅಲ್ವಾ? ಹೌದು. ಇದು ಜ್ಞಾನಮೀಮಾಂಸೆಯ ಸಮನ್ವಯತೆಯನ್ನು ಅಂದ್ರೆ ಎಪಿಸ್ಟಮಲಾಜಿಕಲ್ ಕನ್ಸಿಸ್ಟೆನ್ಸಿಯನ್ನು ವಿವರಿಸುವ ಅತ್ಯಂತ ಪ್ರಮುಖವಾದ ವಾಕ್ಯ. ಅಂದ್ರೆ ಒಂದು ಸಂದೇಶವು ಒಂದು ಮೂಲದಿಂದ ಇನ್ನೊಂದು ಗುರಿಗೆ ತಲುಪುವಾಗ, ಮಧ್ಯವರ್ತಿಯ ಮೂಲಕ ಹಾದು ಹೋದಾಗ ಅದು ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಳ್ಳುವ ಅಪಾಯವಿರುತ್ತೆ. ಹೌದು, ಟೆಲಿಫೋನ್ ಗೇಮ್ ಆಡ್ದ ಹಾಗೆ. ಅದೇ. ಆದರೆ ಇಲ್ಲಿ ದೈವಿಕ ವಾಸ್ತುಶಿಲ್ಪವು ಆ ಅಪಾಯವನ್ನು ನಿವಾರಿಸಿದೆ. ತಂದೆಯಾದ ದೇವರ ಅನಂತ ಮನಸ್ಸಿನಲ್ಲಿರುವುದೇ ಮಗನಲ್ಲಿದೆ ಮತ್ತು ಮಗನಾದ ಯೇಸು ಹೇಳಿದ್ದನ್ನೇ ಸತ್ಯದ ಆತ್ಮವು ಮಾನವ ಕುಲಕ್ಕೆ ತಿಳಿಸುತ್ತೆ. ನಿಖರವಾಗಿ. ಅಂದ್ರೆ ಹೊಸದಾಗಿ ಅನಾವರಣಗೊಳ್ಳುವ ಯಾವುದೇ ಸತ್ಯವೂ ಮೂಲ ಸತ್ಯಕ್ಕೆ ವಿರುದ್ಧವಾಗಿರುವುದಿಲ್ಲ. ಓಹೋ, ಇದು ಹೊಸದಾಗಿ ಸೃಷ್ಟಿಯಾದ ಸತ್ಯವಲ್ಲ, ಬದಲಾಗಿ ಮೊದಲೇ ಅಸ್ತಿತ್ವದಲ್ಲಿದ್ದ, ಆದ್ರೆ ಇದುವರೆಗೂ ನಮಗೆ ಗೋಚರಿಸದಿದ್ದ ಸತ್ಯದ ಅನಾವರಣವಷ್ಟೇ. ಹೌದು. ಈ ಸಮನ್ವಯತೆಯು ಜ್ಞಾನದ ನಿಖರತೆಯನ್ನು ಕಾಯ್ದುಕೊಳ್ಳುತ್ತೆ ಮತ್ತು ದೈವಿಕತೆಯಲ್ಲಿ ಯಾವುದೇ ವಿರೋಧಾಭಾಸಗಳಿಲ್ಲ ಅನ್ನೋದನ್ನು ದೃಢಪಡಿಸುತ್ತೆ. ಈ ತಾತ್ವಿಕ ಮತ್ತು ದೇವತಾಶಾಸ್ತ್ರದ ಚರ್ಚೆಗಳು ಬೌದ್ಧಿಕವಾಗಿ ಅತ್ಯಂತ ಉನ್ನತ ಮಟ್ಟದಲ್ಲಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಖಂಡಿತ. ಆದ್ರೆ ಇದನ್ನ ದೈನಂದಿನ ಮಾನವ ಅನುಭವಕ್ಕೆ ಹೇಗೆ ತಳುಕು ಹಾಕುವುದು ಅನ್ನೋದು ಅಷ್ಟೇ ಮುಖ್ಯ ಅಲ್ವಾ? ಹೌದು, ಅದು ಬಹಳ ಮುಖ್ಯವಾದ ಪ್ರಶ್ನೆ. ಅನಂತತೆಯ ಬಗ್ಗೆ, ಆ ಅಸಿಂಪ್ಟೋಟ್ ರೇಖೆಗಳ ಬಗ್ಗೆ, ಸತ್ಯದ ಹೊರೆಯ ಬಗ್ಗೆ ನಾವು ಮಾತನಾಡಿದೆವು. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ದಿನನಿತ್ಯದ ಬದುಕಿನ ಹೋರಾಟಗಳ ನಡುವೆ ಈ ಅನಂತ ಜ್ಞಾನದ ಕಲ್ಪನೆಯೊಂದಿಗೆ ತನ್ನನ್ನು ತಾನು ಹೇಗೆ ಜೋಡಿಸಿಕೊಳ್ಳಬಲ್ಲ? ಇದೇ ಅಲ್ವಾ ನಿಮ್ಮ ಪ್ರಶ್ನೆ? ಹೌದು, ಅದೇ ಪ್ರಶ್ನೆ. ಈ ಪಠ್ಯವು ಕೇವಲ ತಾತ್ವಿಕ ಚಿಂತನೆಗೆ ಮಾತ್ರ ಸೀಮಿತವಾಗಿರವೆ ಇದು ವೈಯಕ್ತಿಕ ಅನುಭವದ ಬಗ್ಗೆಯೂ ಪ್ರಶ್ನೆಗಳನ್ನ ಎತ್ತುತ್ತೆ ಅಲ್ವಾ? ನಿಜ. ಈ ಪಠ್ಯವು ನಮ್ಮನ್ನು ಕೇವಲ ಪ್ರೇಕ್ಷಕರಾಗಿ ಉಳಿಯಲು ಬಿಡುವುದಿಲ್ಲ. ವ್ಯಾಖ್ಯಾನದ ಅಂತಿಮ ಭಾಗವು ಈ ಬೃಹತ್ ತಾತ್ವಿಕ ಚೌಕಟ್ಟನ್ನು ಒಂದು ಅತ್ಯಂತ ಸರಳವಾದ ವೈಯಕ್ತಿಕ ಕ್ರಿಯೆಯಾಗಿ ಪರಿವರ್ತಿಸುತ್ತೆ. ಓ, ಆ ಕ್ರಿಯೆ ಯಾವುದು? ಆ ಕ್ರಿಯೆಯೇ ಪ್ರಾರ್ಥನೆ. ಪ್ರಾರ್ಥನೆ ಅಂದ್ರೆ ಭೌತಿಕ ಅಗತ್ಯಗಳಿಗಾಗಿ ಬೇಡುವ ಆ ಸಾಂಪ್ರದಾಯಿಕ ಬೇಡಿಕೆಯಾ? ಅಲ್ಲ, ಖಂಡಿತ ಅಲ್ಲ. ಇಲ್ಲಿ ಪ್ರಾರ್ಥನೆಯನ್ನು ಒಂದು ಅರಿವಿನ ಸಾಧನವಾಗಿ, ಅಂದ್ರೆ ಎಪಿಸ್ಟೆಮಿಕ್ ಟೂಲ್ ಆಗಿ ನೋಡಲಾಗಿದೆ. ಓಹೋ, ಜ್ಞಾನವನ್ನು ಅರಸುವ ಒಂದು ಭಂಗಿ ಅಂತ ಹೇಳ್ಬೋದಾ? ಹೌದು. ನಮ್ಮ ಅರಿವಿನ ಮಿತಿಗಳನ್ನು ಒಪ್ಪಿಕೊಂಡು ಹೊಸ ಸತ್ಯಗಳನ್ನು ಸ್ವೀಕರಿಸಲು ನಮ್ಮ ಮನಸ್ಸಿನ ಬಾಗಿಲುಗಳನ್ನು ಉದ್ದೇಶಪೂರ್ವಕವಾಗಿ ತೆರೆದಿಡುವ ಕ್ರಿಯೆ ಇದು. ಅಂದ್ರೆ ನನ್ನ ಮನಸ್ಸನ್ನು ತೆರೆಯುವಂತೆ ಮಾಡು,
ತಿಳಿಯದ ವಿಷಯಗಳ ಬಗ್ಗೆ ಜ್ಞಾನವನ್ನು ನೀಡು ಅಂತ ಕೇಳ್ಕೊಳ್ಳುವುದು. ಆ ಸತ್ಯದ ಆತ್ಮದ ಮಾರ್ಗದರ್ಶನಕ್ಕೆ ನಮ್ಮನ್ನು ನಾವು ಒಡ್ಡಿಕೊಳ್ಳುವ ಒಂದು ಪ್ರಜ್ಞಾಪೂರ್ವಕ ನಿರ್ಧಾರ. ಇದು ಬೌದ್ಧಿಕ ಮೊಂಡುತನವನ್ನು ಬದಿಗಿಟ್ಟು ಜಗತ್ತಿನ ವಿಸ್ಮಯಗಳ ಮುಂದೆ ಕಲಿಯುವ ವಿದ್ಯಾರ್ಥಿಯಾಗಿ ನಿಲ್ಲುವ ಪ್ರಾಯೋಗಿಕ ಮಾರ್ಗ ಅಲ್ವಾ? ಹೌದು, ಇದು ಜ್ಞಾನಾರ್ಜನೆಯ ಸಂಪೂರ್ಣ ವ್ಯಾಖ್ಯಾನವನ್ನೇ ಬದಲಾಯಿಸುತ್ತೆ. ನಿಜ. ನಮಗೆ ತಿಳಿದಿರುವ ವಿಷಯಗಳಿಗಿಂತ ನಮಗೆ ತಿಳಿದಿಲ್ಲದ ಅಗಾಧವಾದ ಸತ್ಯಗಳೇ ಹೆಚ್ಚು ಅನ್ನೋ ಅರಿವು ನಮ್ಮಲ್ಲಿ ನಿರಂತರವಾದ ಕುತೂಹಲವನ್ನು ಮತ್ತು ವಿನಯವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಮತ್ತೆ ಆ ಸತ್ಯದ ಭಾರವು ನಮ್ಮನ್ನು ಒಮ್ಮೆಲೇ ಹತ್ತಿಕ್ಕದಂತೆ, ಆ ಸತ್ಯದ ಆತ್ಮವು ಕಾಲಕಾಲಕ್ಕೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಜ್ಞಾನವನ್ನು ನೀಡುವ ಪ್ರಕ್ರಿಯೆಯೇ ನಮ್ಮ ಅಂತಿಮ ಭರವಸೆ. ಖಂಡಿತ. ಇದು ನಮ್ಗೆ ಆಶಾಭಾವನೆಯನ್ನು ಮೂಡಿಸುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ಆಳವಾದ ವಿಶ್ಲೇಷಣೆಯು ಹಲವಾರು ಪದರಗಳನ್ನು ನಮ್ಮುಂದೆ ಬಿಚ್ಚಿಟ್ಟಿದೆ. ಹೌದು, ಬಹಳಷ್ಟು ವಿಷಯಗಳನ್ನು ಚರ್ಚಿಸಿದೆವು. ಜ್ಞಾನವೆಂಬುದು ಒಂದು ಹೊರೆಯಾಗಿ, ಆ ಹೊರೆಯನ್ನು ಹೊರಲು ಅಸಾಧ್ಯವಾದ ನಮ್ಮ ಮಿತಿಗಳು, ಮತ್ತೆ ಆ ಮಿತಿಗಳಿಂದ ಹುಟ್ಟುವ ವಿನಯ, ಮತ್ತು ಆ ವಿನಯದ ಮೂಲಕ ಸತ್ಯದ ಆತ್ಮವು ನೀಡುವ ನಿರಂತರ ಮಾರ್ಗದರ್ಶನ, ಇವೆಲ್ಲವೂ ಸೇರಿ ಅನಂತತೆಯ ಕಲ್ಪನೆಯನ್ನೇ ಮರುವ್ಯಾಖ್ಯಾನಿಸಿವೆ. ನಿಜ, ಇದು ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತೆ. ಹಾಗಾಗಿ ಈ ಚರ್ಚೆಯ ಅಂತ್ಯದಲ್ಲಿ ನಾವು ಇದುವರೆಗೆ ನಂಬಿಕೊಂಡು ಬಂದಿರುವ ಆ ಪರಿಪೂರ್ಣತೆಯ ಕಲ್ಪನೆಯನ್ನ ಒಮ್ಮೆ ಪ್ರಶ್ನಿಸಬೇಕಾಗಿದೆ ಅಲ್ವಾ? ಹೌದು, ಪರ್ಫೆಕ್ಷನ್ ಅನ್ನೋ ಕಲ್ಪನೆ. ಪರಿಪೂರ್ಣತೆ ಅನ್ನೋದು ಎಲ್ಲವನ್ನೂ ತಿಳಿದು, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕಂಡುಕೊಂಡು, ಇನ್ನೇನು ಮಾಡಲಾಗದ ಸ್ಥಿತಿಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುವ ಒಂದು ಅಂತಿಮ ಗಮ್ಯಸ್ಥಾನವಾಗಿರಲು ಸಾಧ್ಯವಿಲ್ಲ ಅಲ್ವಾ? ಖಂಡಿತ ಸಾಧ್ಯವಿಲ್ಲ. ಅಂತಿಮ ಸತ್ಯವು ಅನಂತವಾದದ್ದು ಎಂದಾದರೆ, ಆ ಸತ್ಯವನ್ನು ಹುಡುಕುತ್ತಾ ಪ್ರತಿ ಹೆಜ್ಜೆಯಲ್ಲೂ ಹೊಸ ಬೆರಗನ್ನು ಅನುಭವಿಸುತ್ತಾ ನಿರಂತರವಾಗಿ ವಿಸ್ತಾರಗೊಳ್ಳುತ್ತಾ ಸಾಗುವ ಆನಂದದಾಯಕ ಪಯಣವೇ ನಿಜವಾದ ಪರಿಪೂರ್ಣತೆಯಾಗಿರಬಹುದು. ಸರಿಯಾಗಿ ಹೇಳಿದ್ರಿ. ಜ್ಞಾನದ ಕೊನೆಯಿಲ್ಲದ ಈ ಹುಡುಕಾಟವೇ ನಮ್ಮ ಅಸ್ತಿತ್ವದ ಅಂತಿಮ ಸಾರ್ಥಕತೆ ಅನ್ನೋ ಈ ಆಳವಾದ ಚಿಂತನೆ ಪ್ರತಿಯೊಬ್ಬರ ದೈನಂದಿನ ಬದುಕಿನ ದೃಷ್ಟಿಕೋನವನ್ನು ಬದಲಾಯಿಸಬಲ್ಲದು. ಇದೊಂದು ನಿಜಕ್ಕೂ ಆಳವಾಗಿ ಯೋಚಿಸಬೇಕಾದ, ನಮ್ಮನ್ನ ನಾವು ಪ್ರಶ್ನಿಸಿಕೊಳ್ಳಬೇಕಾದ ಅತ್ಯಂತ ಗಹನವಾದ ವಿಚಾರ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.